ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಕೀರ್ತನೆಗಳು 119ನೇ ಅಧ್ಯಾಯ 71ನೇ ವಚನ ಓದಿಕೊಳ್ಳೋಣ. ಕಷ್ಟಾನುಭವವು ಹಿತಕರವಾಯಿತು, ಆದುದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೆನು. ನೀನು ಉಸುರಿದ ಧರ್ಮಶಾಸ್ತ್ರವು ಸಾವಿರಾರು ಚಿನ್ನ ಬೆಳ್ಳಿಯ ನಾಣ್ಯಗಳಿಗಿಂತಲೂ ನನಗೆ ಅತಿ ಪ್ರಿಯವಾಗಿದೆ. ನೋಡಿ ಪ್ರಿಯರೇ, ಇಲ್ಲಿ ಭಕ್ತನು ಕಷ್ಟಾನುಭವವು ಹಿತಕರವಾಯಿತು, ಆದುದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೆನು. ಹೌದು ಪ್ರಿಯರೇ, ನಾವು ಎಲ್ಲರೂ ನಮ್ಮ ಕುಟುಂಬಗಳಲ್ಲಿ ಕಷ್ಟ, ದುಃಖ, ಯಾವಾಗಲೂ ಚಿಂತೆ, ಕೊರತೆಗಳು ಎಂದು ನಾವು ಹೇಳ್ತಾ ಇರ್ತೀವಿ. ಆದರೆ ನಾವು ಕಷ್ಟದಲ್ಲಿರುವಾಗ ದೇವರ ವಾಕ್ಯವನ್ನು ಧ್ಯಾನಿಸುವುದರಿಂದ, ದೇವರಿಗೆ ಪ್ರಾರ್ಥನೆ ಮಾಡುವುದರಿಂದ ಕಷ್ಟಾನುಭವವು ಕೂಡ ನಮಗೆ ಸಂತೋಷವಾಗಿ ಮಾರ್ಪಡುವುದು. ನಮ್ಮ ಕಷ್ಟಾನುಭವವು ಹಿತಕರ